ಹೊನ್ನವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತೋಟಗಾರಿಕಾ ಇಲಾಖೆ ಹೊನ್ನಾವರ ಹಾಗೂ ರಾಷ್ಟ್ರೀಯ ಜೇನು ಮಂಡಳಿ ನವದೆಹಲಿ ಇವರ ಸಂಯುಕ್ತಾಶ್ರಯದಲ್ಲಿ ವೈಜ್ಞಾನಿಕ ಜೇನು ಬೇಸಾಯ ಪದ್ಧತಿಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಿತು. ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಿದ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಶಿವರಾಮು ಎಂಆರ್ ಮಾತನಾಡಿ, ನಮ್ಮೆಲ್ಲರ ಆರೋಗ್ಯದ ಮೂಲ ಜೇನಾಗಿದೆ. ಅತಿಯಾದ್ರೆ ಅಮೃತ ವಿಷ ಎಂಬಂತೆ ಜೇನನ್ನ ಹಿತಮಿತವಾಗಿ ಬಳಸಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಿ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಿ ಎಂದು ರೈತರಿಗೆ ಕರೆ ನೀಡಿದ್ರು. ಸೂಕ್ಷ್ಮವಾಗಿ 2 ದಿನದ ಕಾರ್ಯಾಗಾರದಲ್ಲಿ ಏನೆಲ್ಲ ಹೇಳ್ಬೋದು ಅಂತ ಸೂಕ್ಷ್ಮವಾಗಿ ಅವರ ಮೊದಲ ಏನು ನುಡಿಗಳಿವೆ ಅವುಗಳಲ್ಲೇ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಈ ಒಂದು ಕಾರ್ಯಾಗಾರ ಯಶಸ್ಸನ್ನು ಕಾಣಲಿಕ್ಕೆ ಒಂದು ಇದನ್ನೇನು ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂದೇ ಹೇಳಿದ್ದಾರೆ, ಹಾಲು ಜೇನು ಸೇರಿದಂತೆ ನನ್ನ ಜೀವನ ಅಂತ ಹೇಳಿ. ಅಂದರೆ ಅವೆರಡು ಅಮೃತಕ್ಕಿಂತಲೂ ಹೆಚ್ಚಾದ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ಹಾಲು ಮತ್ತು ಜೇನು. ಆ ರೀತಿ ಇರುವಾಗ ಈ ಜೇನು ಬೇಸಾಯ ಪದ್ಧತಿಯನ್ನು, ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನಾವು ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ ಅಂತ ಹೇಳಿದ್ರೆ ಇದೊಂದು ವಿಶಿಷ್ಟವಾದ ಕಾರ್ಯಾಗಾರ. ಅದರಲ್ಲಿ ತುಂಬ ಸಂತೋಷ ಆಗೋದಕ್ಕೆ ಇಷ್ಟು ಜನ ರೈತರು ಇಲ್ಲಿ ಆಗಮಿಸಿದ್ದಾರಲ್ಲ, ನಿಜವಾಗ್ಲೂ ಖುಷಿ ಆಯ್ತು ನೋಡಿ. ಯಾಕೆಂದರೆ ಯಾವುದೇ ಒಂದು ಕಾರ್ಯಾಗಾರ ಬಂದಾಗ ನಮ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ನಾನು ಅಲ್ಲಿಗೆ ಹೋಗಬೇಕು, ಇಲ್ಲಿ ಹೋಗಬೇಕು, ನಮ್ಗೆ ಇವತ್ತೇ ಇಟ್ಟಿದ್ದೀರಾ, ಇನ್ನೊಂದು ದಿನ ಯಾವತ್ತೂ ಮೊದಲೇ ಹೇಳಿದ್ರೆ ಇದೆ. ಅದೇ ಇವರೇ ಹೇಳ್ತಾ, ಸೂರ್ಯಕಾಂತ್ ಅವರೇ ಹೇಳ್ತಾ, ನಾವು 4 ದಿನಗಳಲ್ಲಿ ಮಾತ್ರ ಈ ಪ್ಲಾನ್ ಮಾಡಿದ್ವಿ ಅಂತ ಹೇಳಿದ್ರು. ಮಧು ಸಿಂಚನ ಪುಸ್ತಕ ಬಿಡುಗಡೆಗೊಳಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲೋಹಿತ್ ಕುಮಾರ್ ಮಾತನಾಡಿ, ಇಂದಿನ ದಿನದಲ್ಲಿ ಜೇನಿಗಿಂತ ಮನುಷ್ಯರ ಸಂಖ್ಯೆಯೇ ಹೆಚ್ಚುತ್ತಿದೆ. ಜೇನಿಲ್ಲದಿದ್ರೆ ನಾವಿಲ್ಲ ಎನ್ನುವುದು ಎಲ್ಲರೂ ಅರಿಯಬೇಕು. ಜೇನು ಬಳಸುವುದು ಎಷ್ಟು ಮುಖ್ಯವೋ ಅವುಗಳನ್ನ ಉಳಿಸುವುದು ಕೂಡ ಅಷ್ಟೇ ಮುಖ್ಯ ಎಂದರು. ಹುಳುಗಳು ಸಂಪೂರ್ಣವಾಗಿ ನಶಿಸಿ ಹೋದ್ರೆ ಅದರ ನಂತರ ಮನುಷ್ಯ ಕೇವಲ 4 ವರ್ಷಕ್ಕಿಂತ ಜಾಸ್ತಿ ಬದುಕಲಿಕ್ಕೆ ಆಗಲ್ಲ ಅಂತ. ಅಂದ್ರೆ ಜೇನಿನ ಮಹತ್ವ ಎಷ್ಟಿದೆ, ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಮನುಷ್ಯ ಪಾಪ್ಯುಲೇಷನ್ ಮಾತ್ರ ಜಾಸ್ತಿ ಆಗ್ತಾ ಇದೆ, ಇನ್ನು ಉಳಿದ ಎಲ್ಲ ಜೀವಿಗಳ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇಡೀ ಭೂಮಿನೇ ನಾವು ಮನುಷ್ಯರು ನಂದು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ನಾನು ಬದುಕಿದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು ಅಂತ. ಬಟ್ ನಮಗೆ ಗೊತ್ತಿಲ್ಲ ಇತರೆ ಜೀವಿಗಳು ಇಲ್ಲ ಈ ಭೂಮಿ ಮೇಲೆ ಅಂದ್ರೆ ನಾವು ಬದುಕೋದು ಕಷ್ಟ ಅನ್ನೋದು ನಾವು ಮೊದಲನೇದಾಗಿ ತಿಳ್ಕೋಬೇಕಾಗಿದೆ. ನೋಡಿ, ಈಗ ಸಾಕಷ್ಟು ನಾವು ಕಳೆನಾಶಕಗಳು, ಔಷಧಿಗಳನ್ನ ಸ್ಪ್ರೇ ಮಾಡ್ತಾ ಇರ್ತೀವಿ ಬೆಳೆಗಳಿಗೆ. ಅದ್ರ ಜೊತೆ ಎಷ್ಟೋ ಜೇನುಹುಳುಗಳು, ನ್ಯಾಚುರಲ್ ಪ್ರಿಡೇಟರ್ಸ್. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೋಟಗಾರಿಕಾ ಜಿಲ್ಲಾ ಉಪನಿರ್ದೇಶಕ ಬಿಪಿ ಸತೀಶ್ ಮಾತನಾಡಿ, ಜೇನು ಪ್ರಕೃತಿಯಿಂದ ನಮಗೆ ಸಿಕ್ಕ ಅದ್ಭುತ ಕೊಡುಗೆ. ಮನುಷ್ಯನ ಜನನದಿಂದ ಮರಣದವರೆಗೂ ಶುದ್ಧೀಕರಣಕ್ಕಾಗಿ ಜೇನುತುಪ್ಪ ಬಳಸುತ್ತಾರೆ ಎಂದರು. ಜೇನುತುಪ್ಪ ಹಾಕ್ತಾರೆ ಅಥವಾ ಮರಣ ಹೊಂದಿದ ವ್ಯಕ್ತಿ ಬಾಯಿಗೂ ಸಹ ಜೇನುತುಪ್ಪ ಅಂದ್ರೆ ಶುದ್ಧೀಕರಣಕ್ಕಾಗಿ ಜೇನನ್ನ ಬಳಕೆ ಮಾಡ್ತಾರೆ. ಪಿತೃಕ್ರಿಯೆಗಳಲ್ಲಿ ಆಹಾರ ಏನು ಅವರಿಗೆ ನೀಡಬೇಕಾಗಿರುತ್ತೆ ಅದನ್ನೆಲ್ಲ ಹಾಕಿದ್ಮೇಲೆ ಜೇನುತುಪ್ಪ ಹಾಕಿ ಮಧು ಸೂಕ್ತ ಅಂತ ಪಠನೆ ಮಾಡ್ತಾರೆ. ಅಂದರೆ ಒಂದು ಶುದ್ಧೀಕಾರಕವಾಗಿ ಅನಾದಿ ಕಾಲದಿಂದ ನಮಗೆ ಜೇನಿನ ಬಳಕೆ ಗೊತ್ತಿತ್ತು. ಯಾಕಂದರೆ ಜೇನು ಮನುಷ್ಯನ ಉಗಮ ಆಗೋದಕ್ಕಿಂತ ಮೊದಲೇ ಜೇನುಹುಳುಗಳು ಭೂಮಿ ಮೇಲೆ ನಮಗಿಂತ ಮನುಷ್ಯನಿಗಿಂತ ತುಂಬ ಪುರಾತನವಾದಂಥ ಕೀಟ ಜೀವ. ನಂತರ ಮಾನವ ಉಗಮ ಆಯಿತು, ಸಸ್ಯ ಸಂಕುಲಗಳು. ಆದರೆ ಭೂಮಿ ಮೇಲೆ ಈಗ ನಾವು ನೋಡ್ತಾ ಇದ್ದೀವಿ, ಈ ಜೀವ ಸಂಕುಲ, ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಇವು ಇರಲಿಕ್ಕೆ ಮತ್ತೆ ಮುಂದುವರಿಯಲಿಕ್ಕೆ ಪ್ರಮುಖ ಕಾರಣ ಈ ಜೇನು. ವೇದಿಕೆಯಲ್ಲಿ ಭಾರತಿ ಕಿಸಾನ್ ಸಂಘದ ತಾಲೂಕಾಧ್ಯಕ್ಷ ಗಣಪತಿ ಹೆಗಡೆ, ಕೃಷಿಕ ಸಮಾಜದ ತಾಲೂಕಾಧ್ಯಕ್ಷ ಕೃಷ್ಣ ಭಟ್, ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕೆಟಿ ವಿಜಯಕುಮಾರ್, ಡಾಕ್ಟರ್ ಜವರೇಗೌಡ,
ಡಾಕ್ಟರ್ ರೂಪಾ ಪಾಟೀಲ್ ಉಪಸ್ಥಿತರಿದ್ದರು. ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರ ನಡೆಯಿತು. ಜೇನಿನ ವಿಧಗಳು, ಅದರ ಮಹತ್ವ, ಜೇನು ತೆಗೆಯುವ ವಿಧಾನದ ಬಗ್ಗೆ ತಿಳಿಸಿದ್ರು. ಸೊ ಇವತ್ತು ನಾವೇ ಎಲ್ಲರೂ ಸಾಯಿಸಬೇಕು. ಮತ್ತೆ ಸುಮಾರು ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಕೀಟನಾಶಕಗಳನ್ನ ಜಾಸ್ತಿ ಸಂಪಾದನೆ ಮಾಡ್ತೀವಿ, ಮತ್ತೆ ಏಕ ಬೆಳೆ ಪದ್ಧತಿನ ಜಾಸ್ತಿ ಅಳವಡಿಕೆ ಮಾಡ್ಕೊಂತೀವಿ. ಮುಂಚೆ ಎಲ್ಲ ನಮ್ಮ ತೋಟಗಳಲ್ಲಿ ಎಷ್ಟು ಬೆಳೆಗಳು ಇರ್ತಿದ್ವು, ಒಂದು ಬೆಳೆ ಹೂವು ಮುಗಿಯೋದಕ್ಕೆ ಇನ್ನೊಂದು ಬೆಳೆ ಹೂವು ಬಂದಿರುತ್ತೆ. ಸೊ ಇವತ್ತು ನಾವು ಒಂದೇ ಬೆಳೆನ ಬೆಳೆಯೋದ್ರಿಂದ ಅದು ಆಹಾರ ಮುಗಿದು ಮತ್ತೆ ಕಾಡು ಇಲ್ಲೋ ಹೋಗ್ತವೆ, ಆಹಾರ ಹುಡುಕೊಂಡು ಹೋಗ್ಬೇಕಲ್ಲ, ಬದುಕಬೇಕಲ್ಲ ಅವರು ಕೂಡ. ಸೊ ಅದಕ್ಕೋಸ್ಕರ ಕಿಲೋಮೀಟರ್ ಹೋಗಿ 10 ಟ್ರಿಪ್ ಮಾಡೋ ಬದಲು ಹತ್ತಿರ ಇದ್ರೆ 100 ಟ್ರಿಪ್ ಮಾಡ್ತವೆ, ಹೆಚ್ಚು ಪರಾಗ ಬರ್ತದೆ, ಹೆಚ್ಚು ಮಕರಂದ ಬರುತ್ತೆ, ನಿಮ್ಗೆ ಹೆಚ್ಚು ಇಳುವರಿ ಬರ್ತದೆ ಅಂತ ಹೇಳಿ. ಹಾಗಾಗಿ ಇಂಥ ಮರಗಳು ಎಲ್ಲಿವೆ ಅಂಥ ಜಾಗದಲ್ಲಿ ನಾವು ಪೆಟ್ಟಿಗೆಯನ್ನು ಇಡ್ತಕ್ಕಂಥದ್ದು ಸೂಕ್ತ ಅಂತ. ಪೌಡಲ ಇರ್ಬೋದು, ತಾಳೆ ಮರ ಇರ್ಬೋದು, ಮುಸ್ಕು ಜೋಳ ಇರ್ಬೋದು, ಮತ್ತು ಮಕರಂದ ಮತ್ತು ಇದೆರಡು ಕೊಡೋದು ಗಿಡಗಳು ಇದೆ. ಸೇಬಂತೂ ಬೆಳೆಯಲ್ಲ ಬಿಡಿ. ಇಲ್ಲ ಮಾವು ಇರ್ಬೋದು, ಸೂರ್ಯಕಾಂತಿ ನೋಡಿ, ಸೂರ್ಯಕಾಂತಿ ನಾವು ಪೆಟ್ಟಿಗೆ ನೆಡ್ತೀವಿ. ನಾವು ಈಗ ಮೈದಾನ ಎಲ್ಲೆಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೀತಾರೆ, ಅದು ಉದ್ದೇಶ ಇರೋ ಪೆಟ್ಟಿಗೆ ಏನಪ್ಪ ಅಂದ್ರೆ ಇಳುವರಿ ಜಾಸ್ತಿ. ಕ್ವೀನ್ ಫೇಲ್ಯೂರ್ ಆಗುತ್ತೆ ಅಂತ ಇದು ಹೆಗಡೆ ಸರ್ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಜೊತೆಯಲ್ಲಿ ಹೊನ್ನಾವರ ತಾಲೂಕಾ ಪಂಚಾಯತ್ನಲ್ಲಿ ತಾಲೂಕಾ ಆಡಳಿತಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ, ಅದರ ಜೊತೆಯಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇಲ್ಲಿ ಪ್ರಾಚಾರ್ಯರಾಗಿ ಉತ್ತಮ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಶಿವರಾಜ್ ಸವಿಹಾಡಿನ ದೇವನಿಂದ ರಿಂಗಣ ಹೇಳುವ ಹಾಗೆ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸಿರುವಂತಹ ಕುಮಾರಿ ವೈಭವಿ ಇವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ರೈತ ಗೀತೆಯೊಂದಿಗೆ ಮುಂದುವರಿಸಲಾಗ್ತಾ ಇದೆ. ರೈತ ಈ ದೇಶ ಮತ್ತೆ ಮಹಿಳೆ ಯಾವುದೇ ವಯಸ್ಸಿಗೆ ಈ ಜೀವನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ.
ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.